ಗೊಂಡ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ 3 ಜಿಲ್ಲೆಗಳಲ್ಲಿ ಸರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶದ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 21ರಿಂದ ಜನವರಿ 3ರ ತನಕ ತಿಂಥಣಿಯ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ, ಗೊಂಡ ಕುರುಬ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಗೊಂಡ ಪರ್ಯಾಯ ಪದ ಕುರುಬ ಸಮುದಾಯವನ್ನು ಎಸ್ಟಿ ಎಂದು ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಸರಣಿ ಪ್ರತಿಭಟನೆ ನಡೆಸಲಾಗುವುದು. 3 ಜಿಲ್ಲೆಗಳ ಸುಮಾರು 25 ತಾಲೂಕು ಕೇಂದ್ರ ಸ್ಥಾನ ತಹಸೀಲ್ದಾರರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬೃಹತ್ ಪ್ರತಿಭಟನೆಯ ಮುಖಾಂತರ ಮನವಿ ಸಲ್ಲಿಸುವುದು ಎಂದು ತಿಳಿಸಿದರು. ಬರಲಿಕ್ಕೆ ಕಾರಣ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಯ ಸಮಸ್ಯೆ ಆಗಿರುವಂಥ ಗೊಂಡ್ರೆ ಕುರುಬರು, ಕುರುಬರೆ ಗೊಂಡ್ರು ಅಂತಕ್ಕಂಥ ಏನು ಸಮಸ್ಯೆ ಇದೆ, ಈ ಸಮಸ್ಯೆ ಸುಮಾರು 25 ವರ್ಷಗಳ ಕಾಲ ಸತತ ಮನವಿ, ಹೋರಾಟ, ಸಂಘಟನೆ, ಸತ್ಯಾಗ್ರಹ ಮಾಡುವುದರ ಮುಖಾಂತರ ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಕ್ಯಾರೆ ಅನ್ನೋದೇ ಇರತಕ್ಕಂಥ ಸಂದರ್ಭದಲ್ಲಿ ಇದೇ ತಿಂಗಳು 9/12/2023ರಂದು ಕಾಗಿನೆಲೆ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶ್ರೀರಾಮಾನಂದಪುರಿ ಮಹಾಸ್ವಾಮಿ ನೇತೃತ್ವದಲ್ಲಿ ಸಭೆ ಮಾಡುವುದರ ಮುಖಾಂತರ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಸುಮಾರು 25 ತಾಲೂಕುಗಳಲ್ಲಿ ಸರಣಿ ಹೋರಾಟಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಅಂತಂದರೆ ಪ್ರತಿ ತಾಲೂಕಿನಲ್ಲಿ ಸಾವಿರ ಜನಸಂಖ್ಯೆ ಸೇರುವುದರ ಮುಖಾಂತರ ತಾಲೂಕು ತಹಸೀಲ್ದಾರರಿಗೆ ಮನವಿ ಕೊಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಚುರುಕು ಮುಟ್ಟಿಸಬೇಕು ಅಂತಕ್ಕಂಥದ್ದು. ಇವತ್ತು 96ರಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ 96ರಲ್ಲಿ ಕಳಿಸಿರುವಂಥ ಸಿದ್ದರಾಮಯ್ಯ ಅವರು ಕಳಿಸಿರುವಂಥ ವರದಿಯನ್ನು ಪುನಃ ಕಳಿಸಿ 2013ರಲ್ಲಿ ಪುನಃ ವರದಿ ಕುಲಶಾಸ್ತ್ರ ಅಧ್ಯಯನದ ಜೊತೆಗೆ ಕಳಿಸಿದಂಥ ಸಂದರ್ಭದಲ್ಲಿಯೂ ಸಹ ಇಲ್ಲಿವರೆಗೆ 10 ವರ್ಷ ಆಯಿತು ನಮಗೆ ಸಂಘಟನೆಗೆ ಮತ್ತು ಸಮಾಜಕ್ಕೆ ಕ್ಯಾರೆ ಅಂತಕ್ಕಂಥ ಸರ್ಕಾರ ಇಲ್ಲ ಅಂತಕ್ಕಂಥದ್ದು. ಇವತ್ತು BJP ಸರ್ಕಾರ ಕೇಂದ್ರದಲ್ಲಿದೆ. BL ಸಂತೋಷ್ ಅವರು ಹಿಡ್ಕೊಂಡು, ದಿವಂಗತ ಅನಂತಕುಮಾರ್ ಅವರು ಹಿಡ್ಕೊಂಡು, ಅನಂತಕುಮಾರ್ ಹೆಗಡೆ ಹಿಡ್ಕೊಂಡು ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಆಗಿರುವಂಥ ಶ್ರೀಮಾನ್ BS ಯಡಿಯೂರಪ್ಪನವರು, ಬೊಮ್ಮಾಯಿರವರಿಗೂ ಹಲವಾರು ಬಾರಿ, ಕರಂದ್ಲಾಜೆ ಅವರಿಗೆ ಮನವಿ ಮಾಡಿದ್ರು ಸಹ ನಮ್ಮ ಸಮಸ್ಯೆಗೆ ಅವರು ಸ್ಪಂದನೆ ನೀಡಿಲ್ಲ. ಆ ಸ್ಪಂದನೆ ನೀಡದೇ ಇರ್ತಕ್ಕಂಥ ಪಕ್ಷಕ್ಕೆ ಇವತ್ತು ತಕ್ಕ ಪಾಠ ಕಲ್ತಿದ್ದಾರೆ. ಆದ್ರೂ ಈಗ ಮುಂದೆ ಕಲಿಬೇಕು ಅಂತಕ್ಕಂಥದ್ದು. ಇವತ್ತು 25 ವರ್ಷಗಳ ಕಾಲ ಸತತ ಹೋರಾಟ ಕೂತು ತಾವು ಹಿಮ್ಮತ್ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ 3 ಜಿಲ್ಲೆಯ ಸುಮಾರು 25 ತಾಲೂಕಿನ ಘಟಕದ ಪದಾಧಿಕಾರಿಗಳನ್ನು ಕೂಡಿಕೊಂಡು ಸಾವಿರಾರು ಜನಸಂಖ್ಯೆ ಅನ್ನೋದಂತಂದರೆ ಇವತ್ತು ಗೊಂಡ್ರೆ ಕುರುಬರು, ಕುರುಬರೆ ಗೊಂಡ್ರು ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಲೋಕಸಭೆಯಲ್ಲಿ ಅಂಗೀಕರಿಸುವುದರ ಮುಖಾಂತರ ಶಾಶ್ವತ ಪರಿಹಾರ ನೀಡಬೇಕು ಅಂತಕ್ಕಂಥ ಹಕ್ಕೊತ್ತಾಯಕ್ಕೋಸ್ಕರ ಇವತ್ತು ಪ್ರತಿಭಟನೆ ಎಳೆದಿದ್ದೇವೆ ಅಂತಕ್ಕಂಥದ್ದು. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಯಲ್ಲಿ ಸುಮಾರು 25 ತಾಲೂಕುಗಳಿವೆ. ಆ ತಾಲೂಕು ಕೇಂದ್ರ ಕಚೇರಿ ಸಮೀಪದಲ್ಲಿ ಬೃಹತ್ ಆದಂಥ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರ ಮುಖಾಂತರ, ಬಹಿರಂಗ ಸಭೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ತಹಸೀಲ್ದಾರರಿಗೆ ಕೇಂದ್ರದ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಸರ್, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬರೆ ಗೊಂಡ್ರು, ಗೊಂಡ್ರೆ ಕುರುಬರು ಅಂತಕ್ಕಂಥದ್ದು ಏನು ಕರ್ನಾಟಕ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅರ್ಜಿಯಲ್ಲಿ 10 ವರ್ಷಗಳ ಕಾಲ ಕೊಯ್ತಾ ಇರ್ತಕ್ಕಂಥ ಫೈಲನ್ನು, ಕಡತವನ್ನು ಕೂಡಲೇ ಅಂಗೀಕಾರ ಮಾಡೋದ್ರ ಮುಖಾಂತರ ST ಬೇಡಿಕೆಯನ್ನು ಕೂಡಲೇ ಅನುಮೋದಿಸಬೇಕು ಅಂತಕ್ಕಂಥ. ಸುದ್ದಿಗೋಷ್ಠಿಯಲ್ಲಿ ಈರಣ್ಣ ಝಳಕಿ, ದೇವೇಂದ್ರಪ್ಪ ಮರ್ತೂರ್, ತಿಪ್ಪಣ್ಣ ಬಳಬಟ್ಟಿ, ಭೈಲಪ್ಪ ನೆಲೋಗಿ, ಬಸವರಾಜ್ ಬೆನಕನಹಳ್ಳಿ, ಭಗವಂತರಾಯ್ ಗೌಡ ಮಲ್ಲಬಾದಿ, ನಿರ್ಮಲಾ ಬರಗಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.